Hello friends, welcome to Abiclips YouTube ಚಾನಲ್. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಇಂಡಿಯನ್ ಬ್ರೀಡ್ಸ್ಗಳ ಬಗ್ಗೆ ನೋಡಿದ್ದೇವೆ ಆ್ಯಂಡ್ ಎಲ್ಲ ಇಂಪಾರ್ಟೆಂಟ್ ಸ್ಲೈಡ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿವೆ. ಹಾಗೆ ಈ ಕ್ಲಾಸ್ನಲ್ಲಿ ಫ್ಲವರ್ಸ್ಗಳ ಟಾಪಿಕ್ ಮೇಲನ್ನು ಇನ್ಫಾರ್ಮೇಷನ್ ಆ್ಯಂಡ್ ಎಲ್ಲ ಸ್ಲೈಡ್ಸ್ಗಳನ್ನು ನೋಡೋಣ. ಆ್ಯಂಡ್ ಈ ಟಾಪಿಕ್ ಮೇಲೂ ಇಂಪಾರ್ಟೆಂಟ್ ಸ್ಲೈಡ್ಸ್ನು ನಾವು ಪೂರ್ತಿ ಐಡೆಂಟಿಫಿಕೇಶನ್ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಇಗ್ಜೋರಾ. ಈ ಇಗ್ಜೋರಾ ಪ್ಲಾಂಟ್ ಕಲರ್ನಲ್ಲಿ ಇರುತ್ತದೆ ಆ್ಯಂಡ್ ಈ ಫ್ಲವರ್ನು 4 ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹೀಗೆ ಅಪೋಸಿಟ್ ಆಗಿ 4 ಪೆಟಲ್ಸ್ಗಳಿರುತ್ತವೆ ಆ್ಯಂಡ್ ಮಿಡಲ್ ಒಂದು ಹೀಗೆ ಸ್ಟಿಗ್ಮಾ ಇದಿರುತ್ತೆ. ಇದು ರೆಡ್ ಕಲರ್ ಇಗ್ಜೋರಾ. ಆ್ಯಂಡ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಯೆಲ್ಲೋ ಕಲರ್ ಇಗ್ಜೋರಾ. ಇಲ್ಲಿ 4 ಪೆಟಲ್ಸ್ಗಳು ಅಪೋಸಿಟಲ್ಲಿ ಇರುತ್ತವೆ ಆ್ಯಂಡ್ ಮಿಡಲ್ ಸ್ಟಿಗ್ಮಾ ಇರುತ್ತೆ. ಇದು ಗುಂಪಿನಲ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಆರ್ಕಿಡ್. ಫ್ರೆಂಡ್ಸ್, ಆರ್ಕಿಡ್ ಪ್ಲಾಂಟ್ ಹೇಗೆ ಇರುತ್ತದೆ ಅಂದರೆ ಹೀಗೆ ಒಂದು ಸ್ಟಿಕ್ ಥರ ಮಿಡಲ್ ಆಗಿರುತ್ತೆ ಆ್ಯಂಡ್ ಇದರ ಸೈಡ್ನಲ್ಲಿ ಹೀಗೆ ಫ್ಲವರ್ಸ್ಗಳು ಆಗಿರುತ್ತವೆ, ಆರ್ಕಿಡ್ ಫ್ಲವರ್ಸ್. ಇದು ನೀವು ಆರಾಮಾಗಿ ಐಡೆಂಟಿಫಿಕೇಶನ್ ಮಾಡಬಹುದು. ನೆಕ್ಸ್ಟ್ ಬರ್ಡ್ ಆಫ್ ಪ್ಯಾರಡೈಸ್. ನೀವು ಈ ಫ್ಲವರ್ ನೋಡುವ ಮುಖಾಂತರನೇ ಗೊತ್ತು ಮಾಡಿಕೊಳ್ಳಬಹುದು. ಇದು ನೋಡಿದರೆ ಒಂದು ಬರ್ಡ್ ಥರ ಕಾಣುತ್ತದೆ ನೋಡಿ ಫ್ರೆಂಡ್ಸ್. ಹೀಗೆ ಒಂದು ಬರ್ಡ್ ಥರನೇ ಕಾಣುತ್ತದೆ, ಅದಕ್ಕಾಗಿ ಇದು ಬರ್ಡ್ ಆಫ್ ಪ್ಯಾರಡೈಸ್ ಎಂದು ಕರೆಯುತ್ತಾರೆ. ಇದು ಆರಾಮ್ ಗೆಸ್ ಮಾಡಬಹುದು ಫ್ರೆಂಡ್ಸ್. ಐಡೆಂಟಿಫಿಕೇಶನ್ಗೆ ನೋಡಿದರೆ ಸೇಮ್ ಬರ್ಡ್ ಥರನೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾರ್ನೇಷನ್ ನೀವು ಹಿಬಿಸ್ಕಸ್ ಮುಖಾಂತರ ಕನ್ಫ್ಯೂಸ್ ಆಗಬಹುದು. ಬಟ್ ಹಿಬಿಸ್ಕಸ್ಗೆ ಹೀಗೆ ಸೆಪ್ರೇಟಾಗಿ ಪೆಟಲ್ಸ್ ಇರುತ್ತವೆ, ಬಟ್ ಇದಕ್ಕೆ ಹಾಗಿಲ್ಲ. ಇದು ಒಂದೇ ಸೆಪಲ್ಸ್ನಲ್ಲಿ ಬಹಳಷ್ಟು ಪೆಟಲ್ಸ್ಗಳು ಇರುತ್ತವೆ ಆ್ಯಂಡ್ ಇದರ ಹೈಬಿಸ್ಕಸ್ನಲ್ಲಿ 5, 7 or 9 ಪೆಟಲ್ಸ್ ಇಷ್ಟೇ ಕಾಣುತ್ತವೆ. ಬಟ್ ಈ ಕಾರ್ನೇಷನ್ನಲ್ಲಿ ಎಲ್ಲ ಕೂಡಿರುತ್ತವೆ ಪೆಟಲ್ಸ್ಗಳು ಆ್ಯಂಡ್ ಸೇಮ್ ಹೈಬಿಸ್ಕಸ್ ಕಾರ್ನೇಷನ್ ಎಲ್ಲ ಸೇಮ್ ಕಾಣುತ್ತೆ. ಬಟ್ ನೀವು ಐಡೆಂಟಿಫಿಕೇಶನ್ ಪೆಟಲ್ಸ್ ಮುಖಾಂತರ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಚೆಂಡು ಹೂವು ಮಾರಿಗೋಲ್ಡ್ ನೋಡಿದ್ದೀರಿ, ಬಹಳ ಕಲರ್ ಆ್ಯಂಡ್ ವೆರೈಟಿಗಳಲ್ಲಿ ನೋಡಲು ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಚೆಂಡು ಹೂವು. ಇದು ಕೆಲವೊಂದು ಬೇರೆ ಫ್ಲವರ್ಸ್ಗಳ ನೀವು ಕನ್ಫ್ಯೂಸ್ ಆಗಬಹುದು. ಆ್ಯಂಡ್ ನೆಕ್ಸ್ಟ್ ಅವುಗಳನ್ನು ನೋಡೋಣ. ಚೀನಾ ಆಸ್ಟರ್ ನೋಡಿ ಫ್ರೆಂಡ್ಸ್. ನೀವು ಮ್ಯಾರಿಗೋಲ್ಡ್ ಹಾಗೂ ಚೀನಾ ಆಸ್ಟರ್ಗೆ ಕನ್ಫ್ಯೂಸ್ ಆಗಬಹುದು. ಬಟ್ ಇವು ಸಿಂಗಲ್ ಪೆಟಲ್ಸ್ಗಳಿರುತ್ತವೆ ಆ್ಯಂಡ್ ಇವು ಸ್ಟೆಪ್ ವೈಸ್ ಹೀಗೆ ಫಸ್ಟ್ನೇ ಸ್ಟೆಪ್ ಹೀಗೆ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ವೈಸ್ ಪೆಟಲ್ಸ್ ಇರುತ್ತವೆ. ಬಟ್ ಇಲ್ಲಿ ನೋಡಬಹುದು, ಇದರಲ್ಲಿ ಸ್ಟೆಪ್ ವೈಸ್ ಇರುವುದಿಲ್ಲ, ಪೂರ್ತಿ ಹೀಗೆ ಕೂಡಿರುತ್ತವೆ. ಆ್ಯಂಡ್ ನೆಕ್ಸ್ಟ್ ಡ್ಯಾಫೋಡಿಯಲ್. ಇದು ಫ್ಲವರ್ ಸೈಡಲ್ಲಿ 6 ಪೆಟಲ್ಸ್ ಇರುತ್ತವೆ ಅಪೋಸಿಟ್ ಆ್ಯಂಡ್ ಮಿಡಲ್ ರೌಂಡಾಗಿ ಒಂದು ಫ್ಲವರ್ ಆ್ಯಂಡ್ ಒಳಗೆ ಸ್ಟಿಗ್ಮಾ ಇರುತ್ತದೆ. ಆ್ಯಂಡ್ ಗಿಲಾರ್ಡಿಯಾನು ಕಾರ್ನೇಷನ್ ಅಲ್ಲ, ಚೆಂಡು ಹೂವು ಮುಖಾಂತರ ನೀವು ಹಾಗೂ ಚೈನಾ ಆಸ್ಟರ್ ಫ್ಲವರ್ಗೆ ಕನ್ಫ್ಯೂಸ್ ಆಗಬಹುದು. ಬಟ್ ಗಿಲಾರ್ಡಿಯಾ ನೋಡೋದಾದರೆ ಫ್ಲವರ್ಸ್ಗಳು 2 ಭಾಗಗಳಲ್ಲಿ ಡಿವೈಡ್ ಆಗಿರುತ್ತವೆ, 2 ಕಲರ್ಸ್ಗಳಲ್ಲಿ ನೋಡಿ ಫ್ರೆಂಡ್ಸ್. ಹೀಗೆ ಒಂದು ಪೆಟಲ್ ಇದ್ದರೆ ಇಲ್ಲಿ ರೆಡ್ ಕಲರ್, ಇಲ್ಲಿ ಯೆಲ್ಲೋ ಕಲರ್, 2 ಥರ ಕಲರ್ನಲ್ಲಿ ವಿಂಗಡಣೆ ಆಗಿರುತ್ತೆ. ಆ್ಯಂಡ್ ಮಿಡಲ್ ಪೋರ್ಷನ್ ಬಹಳ ದೊಡ್ಡದಾಗಿರುತ್ತದೆ. ನೆಕ್ಸ್ಟ್ ಜರ್ಬೇರಾ.
ಈ ಜರ್ಬೇರಾ ಹೂವು ಫುಲ್ ಕಾಸ್ಟ್ಲಿ ಇದು. ಆ್ಯಂಡ್ ಇದು ಈ ಸಿಂಗಲ್ ಸ್ಟೆಮ್ನ ಮುಖಾಂತರ ಬಂದಿರುತ್ತೆ. ಆ್ಯಂಡ್ ಇದು ಬಹಳ ಉದ್ದಿರುತ್ತೆ, ಅರೌಂಡ್ 40 to 45 ಸೆಂಟಿಮೀಟರ್ ಉದ್ದದಲ್ಲಿರುತ್ತೆ. ಆ್ಯಂಡ್ ಇದರ ಮೇಲೆ ಫ್ಲವರ್ಸ್ ಆಗಿರುತ್ತವೆ. ಇದು 2 ಸ್ಟೆಪ್ ಇರುತ್ತೆ ಫ್ಲವರ್ಗಳ, ನೋಡ್ಬೋದು ಇಲ್ಲಿ 2 ಸ್ಟೆಪ್ ಪೆಟಲ್ಸ್ ಆ್ಯಂಡ್ ಮಿಡಲ್ ಸ್ಟೆಪ್ಸ್ ಆ್ಯಂಥರ್ಸ್ಗಳು ಆ್ಯಂಡ್ ಮಿಡಲ್ ವೈಟ್ ಇದು ರೌಂಡ್ ಸ್ಪಿಯರ್ ಸರ್ಕಲಲ್ಲಿ ಇರುತ್ತವೆ. ಆ್ಯಂಡ್ ಇದು ಡಿಫ್ರೆಂಟ್ ಕಲರ್ಗಳಲ್ಲಿ ನಾವು ಜರ್ಬೇರಾನು ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಗ್ಲಾಡಿಯೋಲಸ್, ಸೇಮ್ ಫ್ರೆಂಡ್ಸ್, ಆರ್ಕಿಡ್ ಅಂಕ್ಲನೇ ಇರುತ್ತೆ, ಬಟ್ ಎಂಡ್ ಪೋರ್ಷನ್ ಆ್ಯಂಡ್ ಕೆಳಗಿನ ಪೋರ್ಷನ್ನಲ್ಲಿ ಯಾವುದೇ ಫ್ಲವರ್ಸ್ ಇರುವುದಿಲ್ಲ, ಮಿಡಲ್ನಲ್ಲಿ ಫ್ಲವರ್ಸ್ ಇರುತ್ತವೆ. ಇದು ಹೆಲಿಕೋರ್ನಿಯಾ. ನೀವು ಇದು ಹೇಗೆ ಐಡೆಂಟಿಫಿಕೇಶನ್ ಮಾಡ್ಬೋದು ಅಂದರೆ, ಹೀಗೆ ಒಂದು ಸ್ಟಿಕ್ ತರಹ ಇರುತ್ತೆ, ಅದರ ಕೆಳಗೆ ಹೀಗೆ ಆಲ್ಟರ್ನೇಟ್ ವೆನೇಷನ್ ಮುಖಾಂತರ ನೀವು ಆಲ್ಟರ್ನೇಟ್ ಆಗಿ ಈ ಫ್ಲವರ್ಸ್ಗಳನ್ನು ನೋಡಬಹುದು. ಇದು ಹೆಲಿಕೋರ್ನಿಯಾ. ಆ್ಯಂಡ್ ನೆಕ್ಸ್ಟ್ ಕನಕಾಂಬರಿ ಹೂ, ರೆಡ್ ಕಲರ್, ಆರಾಮಾಗಿ ಗೆಸ್ ಮಾಡ್ಬೋದು. 3 ಪೆಟಲ್ಸ್ಗಳು ಇರುತ್ತವೆ. ಆ್ಯಂಡ್ ದಿಸ್ ಈಸ್ ದ ಕನಕಾಂಬರಿ, ನೋಡಬಹುದು ಫ್ರೆಂಡ್ಸ್. ಹೀಗೆ 3 ಪೆಟಲ್ಸ್ ಅಂತಲೇ ಇರುತ್ತೆ, ಬಟ್ 5 ಪೆಟಲ್ಸ್ಗಳಿವೆ. ಆ್ಯಂಡ್ ಮಿಡಲ್ ಯೆಲ್ಲೋ ಕಲರ್ ಪಾರ್ಟ್. ಆ್ಯಂಡ್ ದಿಸ್ ಆಲ್ಸೋ ಕನಕಾಂಬರ್. ಆ್ಯಂಡ್ ಲಿಲ್ಲಿ ಫ್ಲವರ್. ಆ್ಯಂಡ್ ನೆಕ್ಸ್ಟ್ ಲೋಟಸ್, ತಾವರೆ, ಕಮಲ, ಇದು ನೀರಿನಲ್ಲಿ ಗ್ರೋ ಆಗುತ್ತೆ. ಮಲ್ಲಿಗೆ ಫ್ರೆಂಡ್ಸ್, ಮಲ್ಲಿಗೆ ಹೀಗೆ 7 ಪೆಟಲ್ಸ್ಗಳು ಇರುತ್ತವೆ, ಸಣ್ಣವು. ಆ್ಯಂಡ್ ಮಿಡಲ್ನಲ್ಲಿ ಹೀಗೆ ಸ್ಟೆಮನ್ ಇರುತ್ತದೆ. ಆ್ಯಂಡ್ ಈ ಫ್ಲವರ್ ಮಲ್ಲಿಗೆ. ಆ್ಯಂಡ್ ಇದರಲ್ಲಿಯೂ ವೆರೈಟಿ ಬರುತ್ತವೆ, ದುಂಡು ಮಲ್ಲಿಗೆ ಹಾಗೆ ಮುಂತಾದ. ಪೆರಿವಿಂಕಲ್, ಸದಾಬಹಾರ್ ಅಥವಾ ವಿಂಕಾರೋಸಿಯಾ, ಇವು 2 ಕಲರ್ನಲ್ಲಿ, ಪರ್ಪಲ್ ಹಾಗೂ ವೈಟ್ ಕಲರ್ನಲ್ಲಿ ಇರುತ್ತವೆ. ಹೀಗೆ 5 ಪೆಟಲ್ಸ್ಗಳು ಇರುತ್ತವೆ. ಆ್ಯಂಡ್ ನೆಕ್ಸ್ಟ್ ಪಿಂಕ್ ಆಂಥೋರಿಯಂ. ಇದು ಹೇಗೆ ಐಡೆಂಟಿಫಿಕೇಶನ್ ಮಾಡಬಹುದು ಅಂದರೆ, ಹಿಂದಿನ ಪೆಟಲ್ ದಿಲ್ ಶೇಪ್ನಲ್ಲಿ ಇರುತ್ತೆ ಆ್ಯಂಡ್ ಮುಂದೆ ಹೀಗೆ ಒಂದು ಉದ್ದವಾಗಿ ಬಂದಿರುತ್ತದೆ. ನೀವು ಇದನ್ನು ದಿಲ್ ಶೇಪ್ ಆ್ಯಂಡ್ ಮುಂದೆ ಹೀಗೆ ಬಂದಿರುವುದನ್ನು ನೋಡಿ ಪಿಂಕ್ ಆಂಥೋರಿಯಂ ಎಂದು ಗೆಸ್ ಮಾಡಬಹುದು. ರೋಸ್, ಗುಲಾಬಿ. ಸೇವಂತಿ ಹೂವಿನ ಪೆಟಲ್ಸ್ಗಳು ಪೂರ್ತಿಯಾಗಿ ಮುಚ್ಚಿಕೊಂಡಿರುತ್ತವೆ, ಸ್ಟೆಪ್ ವೈಸ್ ಇರುವುದಿಲ್ಲ, ಆದರೆ ಅವು ಪೆಟಲ್ಸ್ಗಳ ಸೈಜ್ ಸ್ಟೆಪ್ ವೈಸ್ ಪೂರ್ತಿಯಾಗಿ ಕವರ್ ಆಗಿರುತ್ತವೆ. ಎಲ್ಲಿ ಮಿಡಲ್ ಹಾಗೂ ಯಾವುದೇ ಪಾರ್ಟ್ನಲ್ಲಿ ಗ್ಯಾಪ್ ಇರುವುದಿಲ್ಲ. ಸೇವಂತಿ ಹೂಗಳು ಬೇರೆ ಕಲರ್ನಲ್ಲಿ ಕಾಣಲು ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಇದನ್ನು ಸೇವಂತಿ. ದಿಸ್ ಈಸ್ ಆಲ್ಸೋ ಸೇವಂತಿ ಹೂ. ಆ್ಯಂಡ್ ಸುಗಂಧರಾಜ, ಇದು ಬಹಳ ಸ್ಮೆಲ್ ಇರುತ್ತದೆ. ಆ್ಯಂಡ್ ಇದು ಹೀಗೆ ವೈಟ್ ಕಲರ್ ಪಾರ್ಟ್ ಮೇಲೆ ಪೆಟಲ್ಸ್ಗಳು ಕಾಣಬಹುದು. ಸುಗಂಧರಾಜ. ಸನ್ಫ್ಲವರ್, ಸೂರ್ಯಕಾಂತಿ ಯೆಲ್ಲೋ ಕಲರ್, ಇವು ಪೆಟಲ್ಸ್ಗಳು ಹೀಗೆ ಸುತ್ತ ಇರುತ್ತವೆ ಸ್ಟೆಪ್ ವೈಸ್. ಆ್ಯಂಡ್ ಮಿಡಲ್ ಲಾರ್ಜ್ ಪೋರ್ಷನ್ ನಾವು ಸೀಡ್ಸ್ಗಳನ್ನು ನೋಡಬಹುದು. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್. ಬಡ್ಡಿಂಗ್ ನೈಫ್ ಅಂದರೆ, ನಾವು ಒಂದು ಪ್ಲ್ಯಾಂಟನ್ನು ವೆಜಿಟೇಟಿವ್ ರೀಪ್ರೊಡಕ್ಷನ್ ಮಾಡಲು ಈ ನೈಫನ್ನು ಯೂಸ್ ಮಾಡುತ್ತೇವೆ. ಇದು ಸಣ್ಣ ಈ ಪಾರ್ಟ್ ಐತಲ್ಲ, ಸಣ್ಣ ಬಡ್ಡನ್ನು ತೆಗೆಯಲು, ಹಾಗೆ ಇದನ್ನು ಗ್ರಾಫ್ಟಿಂಗ್ ಮಾಡಲು ಯೂಸ್ ಮಾಡುತ್ತಾರೆ, ಬಡ್ಡಿಂಗ್ ನೈಫ್. ಆ್ಯಂಡ್ ನೆಕ್ಸ್ಟ್ ಚಿಸೆಲ್, ಇದು ಪ್ಲ್ಯಾಂಟನ್ನು ಕೆತ್ತಲು ಯೂಸ್ ಮಾಡುತ್ತಾರೆ.
ಆ್ಯಂಡ್ ದಿಸ್ ಈಸ್ ಫೋರ್ಕ್. ಇದನ್ನು ಹೇಗೆ ಐಡೆಂಟಿಫಿಕೇಷನ್ ಮಾಡಬಹುದು ಅಂದರೆ, ನೀವು ನೂಡಲ್ಸ್ ತಿಂತೀರಲ್ಲ, ಆ ಚಮಚ ಹಾಗೆ ಇರುತ್ತದೆ ಸ್ಪೂನಂತೆ, ಆದರೆ ಇದು ಸ್ಮಾಲ್ ಗಾರ್ಡನ್ನಲ್ಲಿ ಯೂಸ್ ಮಾಡುತ್ತಾರೆ. ಆ್ಯಂಡ್ ಇದು ಸಾಯಿಲನ್ನು ಲೂಸ್ ಮಾಡಲು ಯೂಸ್ ಮಾಡುತ್ತಾರೆ. ಇದು ಹ್ಯಾಂಡ್ ಫಾರ್ಕ್. ಸಿಕೇಚರ್ ಗ್ರಾಫ್ಟಿಂಗ್ ಬಡ್ಡಿಂಗ್ ಮಾಡಲು ಯೂಸ್ ಮಾಡುತ್ತಾರೆ. ಇದು ಮುಂದಿನ ಪೋರ್ಷನ್ ಒನ್ ಸೈಡ್ ಥಿಕ್ ಇರುತ್ತದೆ, ಹಾಗೆ ಇನ್ನೊಂದು ಸೈಡ್ ಶಾರ್ಪ್ ಇರುತ್ತದೆ. ಇದು ಪ್ಲ್ಯಾಂಟ್ನ ಸ್ಟೆಮ್ ಕಟ್ ಮಾಡಲು ಯೂಸ್ ಮಾಡುತ್ತಾರೆ. ಈ ಥಿಕ್ ಇದ್ದ ಸ್ಲೈಡ್ ಆಗ ಕಡೆ ಹೀಗೆ ಸರಿಯುವುದಿಲ್ಲ, ಬಟ್ ಈ ಶಾರ್ಪ್ ಇರುವಂಥ ಸೈಡನ್ನು ಹೀಗೆ ಕಟ್ ಮಾಡುತ್ತದೆ. ಇದು ಗ್ರಾಫ್ಟಿಂಗ್ ಬಡ್ಡಿಂಗ್ನಲ್ಲಿ ಯೂಸ್ ಮಾಡುತ್ತಾರೆ. ಇದು ಸಿಕೇಚರ್. ಸಾಯಿಲ್ ಲೂಸ್ನರ್, ಇದನ್ನು ಹ್ಯಾಂಡ್ ಫಾರ್ಕ್ ಅಂಕಲೇ ಇರುತ್ತದೆ, ಬಟ್ ಇದು ಮುಂದಿನದು ಹೀಗೆ ಇವು ಬಾಗಿರುತ್ತವೆ. ಹ್ಯಾಂಡ್ ಫಾರ್ಕ್ ಹೀಗೆ ಇರುತ್ತೆ, ಬಟ್ ಇದು ಹೀಗೆ ಬಂದು ಮುಂದೆ ಬಾಗಿರುತ್ತದೆ. ಇದನ್ನು ಗಾರ್ಡನ್ನಲ್ಲಿ ಯೂಸ್ ಮಾಡಬಹುದು ಸಾಯಿಲ್ ಲೂಸ್ ಮಾಡೋ ಮುಖಾಂತರ. ಟ್ರಾನ್ಸ್ಪ್ಲಾಂಟರ್ ಆ್ಯಂಡ್ ಫಾರ್ಕ್. ಇದು ಟ್ರಾನ್ಸ್ಪ್ಲಾಂಟರ್. ಇದು ಮಣ್ಣನ್ನು ತೆಗೆದು ಬೇರೆ ಕಡೆ ಹಾಕಲು ಯೂಸ್ ಮಾಡುತ್ತಾರೆ. ಇದು ಟ್ರಾನ್ಸ್ಪ್ಲಾಂಟರ್. ಇದು ಟ್ರಾನ್ಸ್ಪ್ಲಾಂಟರ್, ಇದು ಹ್ಯಾಂಡ್ ಫಾರ್ಕ್. ಆ್ಯಂಡ್ ನೆಕ್ಸ್ಟ್ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇಟ್ಟಿದ್ದಾರೆ. ಇವನು ಇನ್ಸ್ಟ್ರೂಮೆಂಟ್ಸ್ಗಳು. ಮುಂದಿನ ವಿಡಿಯೋಗಳಲ್ಲಿ ನಾವು ಅದರ ಸಂಪೂರ್ಣ ವಿಡಿಯೋನು ನೋಡೋಣ. ಇದು ಎಗ್ ಟೆಸ್ಟರ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಎಗ್ ಇಡುತ್ತಾರೆ ಆ್ಯಂಡ್ ಒಳಗೆ ಒಂದು ಇನ್ಕ್ಯಾಂಡೆಸೆಂಟ್ ಬಲ್ಬ್ ಇಟ್ಟಿರ್ತಾರೆ. ಅದರ ಮುಖಾಂತರ ಎಗ್ನ ಕ್ವಾಲಿಟಿ ಚೆಕ್ ಮಾಡಬಹುದು. ಹೇಗೆಂದರೆ ಅದು ಏರ್ ಸ್ಪೇಸ್ ಮತ್ತು ಬ್ಲಡ್ ಸ್ಪಾಟ್ ಎಷ್ಟಿದೆ, ಹೇಗಿದೆ ಅನ್ನೋದ್ರ ಮುಖಾಂತರ ನಾವು ಎಗ್ಗನ್ನು ಡಿಫ್ರೆನ್ಷಿಯೇಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಐತೆ ನೋಡಿ ಫ್ರೆಂಡ್ಸ್, ಇದು ಇನ್ಕ್ಯಾಂಡೆಸೆಂಟ್ ಬಲ್ಬ್. ಈ ಬಲ್ಬ್ ಗ್ಲೋ ಆಗೋಣ ಮೇಲೆ ಎಗ್ನ ಒಳಗಿಂದು ಎಲ್ಲ ಬ್ಲಡ್ ಸ್ಪಾಟು ಹಾಗೆ ಏರ್ ಸ್ಪೇಸ್ ಎಲ್ಲ ನೋಡಬಹುದು. ಆ್ಯಂಡ್ ಮಿಲ್ಕ್ ಸ್ಯಾಂಪ್ಲರ್, ಇದು ಮಿಲ್ಕನ್ನು ಸ್ಯಾಂಪಲ್ ಮಾಡಲು ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಿಲ್ಕ್ ಲ್ಯಾಕ್ಟೋಮೀಟರ್. ಹಾಲಿನಲ್ಲಿ ಇರುವಂಥ ಕೊಬ್ಬು ಫ್ಯಾಟ್ನ ಕಂಟೆಂಟ್ ಚೆಕ್ ಮಾಡಲು ಮಿಲ್ಕ್ ಲ್ಯಾಕ್ಟೋಮೀಟರನ್ನು ಯೂಸ್ ಮಾಡುತ್ತಾರೆ. ಆ್ಯಂಡ್ ಇದು ಎಲ್ಲಿ ಮೆಟಲ್ ಶೀಟ್ ಇರೋದಿಲ್ಲ, ಪೂರ್ತಿ ಗ್ಲಾಸ್ ಶೀಟ್. ಇದು ಥರ್ಮೋಮೀಟರ್ನಲ್ಲಿ ಇಲ್ಲಿ ರೀಡಿಂಗ್ಸ್ಗಳು ನೋಡಬಹುದು ಆ್ಯಂಡ್ ಟೆಂಪ್ರೇಚರ್ ಕಂಡುಹಿಡಿಯಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ಲಾಸ್ಟ್ ಪೋರ್ಷನ್ನಲ್ಲಿ ಒಂದು ಮೆಟಲನ್ನು ನಾವು ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಇದು ಬಿಟ್ರೋಮೀಟರ್. ಇದು ಇಲ್ಲಿ ರೀಡಿಂಗ್ಸ್ ಇರುತ್ತವೆ, ಹಾಗೆ ಇದರಲ್ಲಿ ಎಂಡ್ಗೆ ಓಪನ್ ಇರುತ್ತೆ. ಇದು ಸ್ಟಾಪರ್, ಅಂದರೆ ಬಿಟ್ರೋಮೀಟರ್ ಕ್ಲೋಸ್ ಮಾಡಲು ಈ ಕೀಯಿಂದ ಬಿಟ್ರೋಮೀಟರ್ ಕ್ಲೋಸ್ ಮಾಡುತ್ತಾರೆ. ಹೇಗೆಂದರೆ ಈ ಸ್ಟಾಪರ್ ಒಳಗೆ ಈ ಕೀಯನ್ನು ಇಟ್ಟು ಪ್ರೆಸ್ ಮಾಡೋದೇ ಇದು ಬಿಟ್ರೋಮೀಟರ್ ಒಳಗೆ ಹೋಗಿ ನೆಕ್ಸ್ಟ್ ಸ್ಲೋ ಆಗಿ ಇದು ಕೀಯನ್ನು ಹಿಂದೆ ತೆಗೆದರೆ ಫುಲ್ ಪ್ಯಾಕ್ ಆಗಿ ಸ್ಟಾಪರ್ ಕೂತಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಮೆಜರಿಂಗ್ ಸಿಲಿಂಡರ್. ಇದು ಹಾಲನ್ನು ಮೆಜರ್ ಮಾಡಲು ಯೂಸ್ ಮಾಡುತ್ತಾರೆ. ಇದು 500 ml, 200 ml ಹಾಗೆ 1000 ml ನಲ್ಲಿ ಹಾಲನ್ನು ಅಳೆಯಬಹುದು. ಆ್ಯಂಡ್ ಎಗ್ ಪ್ಲೇಟ್ಸ್, ಇದು ಎಗ್ನ ಕಂಟೆಂಟ್ ಹೇಗಿದೆ ಎಂಬುದು ಚೆಕ್ ಮಾಡುತ್ತಾರೆ ನೋಡಬಹುದು. ಇಲ್ಲಿ ಆಲ್ಬುಮಿನ್ ಬಹಳ ಸ್ಪ್ರೆಡ್ ಆಗಿದೆ ಆ್ಯಂಡ್ ಯೋಕ್ ಸಹ ಫ್ಲ್ಯಾಟ್ ಆಗಿದೆ. ಅದಕ್ಕಾಗಿ ಇದು ಬಿ ಗ್ರೇಡ್, ಅಂದರೆ ಈ ಎಗ್ ಅಷ್ಟೇನು ಸರಿಯಾಗಿಲ್ಲ. ಆ್ಯಂಡ್ ಈ ಆಲ್ಬುಮಿನ್ ಹಾಗೂ ಯೋಕ್ನ ಸೈಜ್ ಮುಖಾಂತರ ನಾವು
ಎಗ್ಗನ್ನು ಸರಿ ಇದೆ ಅಥವಾ ಚಲೋ ಇಲ್ಲ ಎಂದು ಹೇಳಬಹುದು. ಇದು ಎ ಗ್ರೇಡ್, ಎ ಗ್ರೇಡ್ ಇದು ಬೆಟರ್ ಆ್ಯಂಡ್ ವೆರಿ ಹೈಲಿ ಕಂಟೆಂಟ್ ಆ್ಯಂಡ್ ಭಾರಿ ಪ್ಯೂರ್ ಎಗ್ ಇದು ಸೆಡಿಮೆಂಟೇಷನ್ ಪಂಪ್, ಮಿಲ್ಕ್ ಸ್ಯಾಂಪ್ಲಿಂಗ್ ಡಿಪ್ಪರ್ ಅಂದರೆ ಮಿಲ್ಕನ್ನು ಸ್ಯಾಂಪಲ್ ಮಾಡಲು ಸ್ವಲ್ಪ ಹಾಲು ತಗೊಳ್ಳಲು ಇದನ್ನು ಯೂಸ್ ಮಾಡುತ್ತಾರೆ. ಹೀಗೆ ಇರುತ್ತೆ ಆ್ಯಂಡ್ ಇದರಲ್ಲಿ ಇಲ್ಲಿ ಈ ಪೋರ್ಷನ್ನಲ್ಲಿ ಮಿಲ್ಕನ್ನು ನಾವು ಸ್ಯಾಂಪಲ್ ಮಾಡಬಹುದು. ನೆಕ್ಸ್ಟ್ ಪ್ಲಂಜರ್, ಎಐ ಗನ್ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಎಐ ಗಮ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗಮ್, ಇದು ಪೌಲ್ಟ್ರಿ ವಾಟರ್. ಇಲ್ಲಿ ಇದು ಹೇಗೆ ಐಡೆಂಟಿಫಿಕೇಶನ್ ಮಾಡಬಹುದು ಅಂದರೆ ಈ ಮೇಲಿನ ಪೋರ್ಷನ್ ಕ್ಲೋಸ್ ಆಗಿರುತ್ತೆ, ಇಲ್ಲಿ ವಾಟರ್ ಪೌಲ್ಟ್ರಿ ಅನಿಮಲ್ಸ್ಗಳು ಕುಡಿದ ಮೇಲೆ ಹಾಗೆ ಒಳಗಿಂದ ಬರುತ್ತವೆ ನೀರು. ಆ್ಯಂಡ್ ದಿಸ್ ಈಸ್ ಪೌಲ್ಟ್ರಿ ಫೀಡರ್, ಈ ಮೇಲಿನ ಪೋರ್ಷನ್ ಓಪನ್ ಆಗಿರುತ್ತದೆ. ಫರ್ಟಿಲೈಸರ್ಸ್, ಯೂರಿಯಾ ಹಾಗೂ ಸಾಬೂದನಿ ಮುಖಾಂತರ ನಾವು ಕನ್ಫ್ಯೂಸ್ ಆಗಬಹುದು. ಬಟ್ ಯೂರಿಯಾ ಗ್ರ್ಯಾನ್ಯೂಲ್ಸ್ಗಳು ಸಣ್ಣವಾಗಿರುತ್ತವೆ ಆ್ಯಂಡ್ ಸ್ಪಿಯರ್ ಶೇಪ್ನಲ್ಲಿ ಇರುತ್ತವೆ. ಬಟ್ ಸಾಬೂದನಿ ಸೈಜ್ ಕ್ರಿಸ್ಟಲ್ಸ್ಗಳು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇರುತ್ತವೆ ಹಾಗೂ ಅವು ರೆಗ್ಯುಲರ್ ಸೈಜ್ ಇರುತ್ತೆ. ಬಟ್ ಇದು ಇರ್ರೆಗ್ಯುಲರ್, ಒಂದು ಸಣ್ಣ ಒಂದು ದಪ್ಪ ಹೀಗೆ ಇರುತ್ತವೆ. ಇದು ಸಾಬೂದನಿ ಒಂದೇ ಸೈಜ್ನಲ್ಲಿ ಇರುತ್ತವೆ ಬಟ್ ಸೈಜ್ನಲ್ಲಿ ದಪ್ಪ ಇರುತ್ತದೆ. ಇದು DAP, ಈ DAP ಗ್ರೇ ಕಲರ್ನಲ್ಲಿ ಇರುತ್ತದೆ ಆ್ಯಂಡ್ ಇದು ಸ್ಪಿಯರ್ನಲ್ಲಿ ಇರುತ್ತದೆ ಬಟ್ ಇರ್ರೆಗ್ಯುಲರ್ ಸೈಜ್ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್, ಒಂದು ದಮ್ಮ ಒಂದು ಸಣ್ಣ ಹೀಗೆ ಇರುತ್ತವೆ DAP. ಆ್ಯಂಡ್ MOP, ಇದು ಐಡೆಂಟಿಫಿಕೇಶನ್ ಮಾಡಬಹುದು ಅಂದರೆ ಉಪ್ಪು ಖಾರ ಕೂಡಿಸಿದಾಗ ಹೇಗೆ ಕಾಣುತ್ತೆ ಅಂದರೆ ಸಾಲ್ಟ್ ಆ್ಯಂಡ್ ಈ ಖಾರ ಮಿಕ್ಸ್ ಮಾಡಿದಾಗ ಹೇಗೆ ಕಾಣುತ್ತೆ ಹಾಗೆ ಕಾಣುತ್ತದೆ. ಆ್ಯಂಡ್ ಇದು MOP ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು. ಆ್ಯಂಡ್ SSP, ಇದು ಏನು ಪರ್ಟಿಕ್ಯುಲರ್ ಆಗಿ ಸೈಜ್ನಲ್ಲಿ ಇರುವುದಿಲ್ಲ ಬಟ್ ಇರ್ರೆಗ್ಯುಲರ್ ಸೈಜಸ್ ಇರುತ್ತೆ, ಒಂದು ಸಣ್ಣ ದಪ್ಪ ಕಲರ್ನಲ್ಲಿ. ಇದರಲ್ಲಿ ನೈಟ್ರೋಜನ್ 0%, ಫಾಸ್ಫರಸ್ 0%, ಪೊಟ್ಯಾಷ್ 16% ಇರುತ್ತದೆ. ಆ್ಯಂಡ್ ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್, ಇದು ನೀವು ಸಾಲ್ಟ್ ನೋಡಿದರೆ ಇದು ಫುಲ್ ಸೇಮ್, ಇದನ್ನು ಸಾಲ್ಟ್ ಮುಖಾಂತರ ಐಡೆಂಟಿಫಿಕೇಶನ್ ಮಾಡಬಹುದು. ಆ್ಯಂಡ್ ಇದು ಫುಲ್ ವೈಟ್ ಕಲರ್ ಇರುತ್ತದೆ ಆ್ಯಂಡ್ ಅಮಾರ್ಫಸ್ ಫುಲ್ ಮೃದುವಾಗಿರುತ್ತದೆ. ಇದು ಬೋರಾನ್. ನೆಕ್ಸ್ಟ್ MgSO4, ಮ್ಯಾಗ್ನೀಷಿಯಂ ಸಲ್ಫೇಟ್, ಇದು ಸೇಮ್ ಸಕ್ಕರೆ ಶುಗರ್ನಂತೆ ಇರುತ್ತದೆ. ಇದು ಬಾಡಿಕ್ಸ್ ಮಿಕ್ಸ್ಚರ್, BM ಎಂದು ಕರೆಯಬಹುದು. ಇದು ಪಿಂಕ್ ಕಲರ್ ಅಥವಾ ಬ್ಲೂ ಕಲರ್ ಪೌಡರ್ ಫಾರ್ಮ್ನಲ್ಲಿ ಇರುತ್ತದೆ. ವೆಜಿಟೇಬಲ್ಸ್, ಆಲೂಗಡ್ಡೆ ಪೊಟ್ಯಾಟೊ ನೋಡಿರಬಹುದು ನೀವು, ಇದು ಪೊಟ್ಯಾಟೊ ಆ್ಯಂಡ್ ಇಲ್ಲಿ ಐಸ್ಗಳು ಬಂದಿರುತ್ತವೆ ಅಂದರೆ ಪೊಟ್ಯಾಟೊ ಟ್ಯೂಬರ್ಸ್, ಇದ್ರ ಮುಖಾಂತರ ಬೇರೆ ಪೊಟ್ಯಾಟೊ ಗ್ರೋ ಆಗುತ್ತವೆ. ಆ್ಯಂಡ್ ಅವರೆಕಾಯಿ, ಈ ಕಾಯಿ ಹೀಗೆ ಸಿಕ್ಕಲ್ ಥರ ಮುಂದಾಗಿರುತ್ತವೆ, ಒಳಗೆ ಸೀಡ್ಸ್ಗಳು ಇರುತ್ತವೆ. ಅವರೆಕಾಯಿ, ದಿಸ್ ಈಸ್ ಅವರೆಕಾಯಿ, ಇಲ್ಲಿ ನೋಡಬಹುದು ಇದು ಪಾಡ್ ಆ್ಯಂಡ್ ಒಳಗೆ ಸೀಡ್ಸ್ಗಳಿವೆ. ಆ್ಯಂಡ್ ನೆಕ್ಸ್ಟ್ ಬೇಬಿ ಕಾರ್ನ್ ಅಂದರೆ ಮೇಜ್ನೇ ಸಣ್ಣ ಗಾತ್ರದಲ್ಲಿ ಅಥವಾ ಇನ್ನೂ ಮೆಚ್ಯೂರ್ ಆಗದೆ ಇರುವಾಗ ಕಟ್ ಮಾಡಿದರೆ ಅದು ಬೇಬಿ ಕಾರ್ನ್. ಆ್ಯಂಡ್ ಬೀಟ್ರೂಟ್. ನೆಕ್ಸ್ಟ್ ಬ್ರಿಂಜಾಲ್, ಬದನೆಕಾಯಿ ನೀವು ನೋಡಬಹುದು, ಗೊತ್ತಿರಬಹುದು. ಬೂದು ಕುಂಬಳಕಾಯಿ
ಉದ್ದವಾಗಿರುತ್ತದೆ, ಹಾಗೆ ದೊಡ್ಡ ಸೈಜ್ನಲ್ಲಿ ಇರುತ್ತದೆ. ಬರೇ ಕುಂಬಳಕಾಯಿ ಅಂದರೆ ಸರ್ಕಲ್ನಲ್ಲಿ ಇರುತ್ತದೆ. ಅದು ಇಲ್ಲಿ ಐದು ನೋಡಿ ಫ್ರೆಂಡ್ಸ್, ಬೂದು ಕುಂಬಳಕಾಯಿ, ಕ್ಯಾಬೇಜ್, ಎಲೆಕೋಸು, ಎಲೆಗಳ ಪದರಿನಿಂದ ಸುತ್ತಿಕೊಂಡು ಒಂದು ಸರ್ಕಲ್ ರೀತಿಯಾಗಿರುತ್ತದೆ. ಆ್ಯಂಡ್ ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ. ಹಿಯರ್ ಇಟ್ಸ್ ಕ್ಯಾರೆಟ್, ಗಜ್ಜರಿ, ಕಾಲಿಫ್ಲವರ್ ಡಿಫ್ರೆಂಟ್ ಕಲರ್ನಲ್ಲಿ ಇರುತ್ತವೆ. ಚವಳಿಕಾಯಿ, ಕ್ಲಸ್ಟರ್ ಬೀನ್, ಕೌಪಿ, ಅಲಸಂದಿ, ಇವು ಅಲಸಂದಿ ಸೀಡ್ಸ್. ಗಾರ್ಲಿಕ್, ಶುಂಠಿ, ಇದು ಪ್ಲ್ಯಾಂಟ್. ಇಲ್ಲಿ ಗಾರ್ಲಿಕ್, ಬೆಳ್ಳುಳ್ಳಿ, ಇದು ಮೇಲಿಂದು ಪ್ಲ್ಯಾಂಟ್ನ ಪಾರ್ಟ್. ಇದು ಇಲ್ಲಿ ಬೆಳ್ಳುಳ್ಳಿ ಆಗಿರುತ್ತವೆ. ಇಲ್ಲಿ ಐತೆ ನೋಡಿ ಫ್ರೆಂಡ್ಸ್, ಇದು ಬೆಳ್ಳುಳ್ಳಿ. ಇದರೊಳಗೆ ಹೀಗೆ ಒಂದೊಂದೊಂದು ಸೇರಿ ಹೀಗೆ ಒಂದು ಶೇಪ್ನಲ್ಲಿ ಬಂದಿರುತ್ತದೆ. ಆ್ಯಂಡ್ ಜಿಂಜರ್ ಅಂದರೆ ಶುಂಠಿ, ಗ್ರೀನ್ ಆ್ಯಂಡ್ ರೆಡ್ ಚಿಲ್ಲಿ, ಮೆಣಸಿನಕಾಯಿ, ಹಾಗಲಕಾಯಿ ಇವು. ಆ್ಯಂಡ್ ಹೀರೆಕಾಯಿಗೆ ಹೀಗೆ ಮೇಲೆ ಎಡ್ಜಸ್ನಂತೆ ಬಂದಿರುತ್ತವೆ. ಆ್ಯಂಡ್ ನೆಕ್ಸ್ಟ್ ಕರ್ಬೂಜ್, ಕರಿಬೇವು, ಇವು ಲೀವ್ಸ್ಗಳು. ಆ್ಯಂಡ್ ಇಲ್ಲಿ ಪ್ಯಾರಲಲ್ ವೆನೇಷನ್ ಮುಖಾಂತರ ಪೆಟಲ್ಸ್ಗಳು ಇರುತ್ತದೆ. ಹೀಗೆ ಇದು ಕರಿಬೇವು. ಕೊತ್ತಂಬರಿ, ಕುಂಬಳಕಾಯಿ ನೋಡಬಹುದು, ಹೀಗೆ ಸ್ಪಿಯರ್ ಶೇಪ್ನಲ್ಲಿ ಕಾಣಬಹುದು. ಲೇಡೀಸ್ ಫಿಂಗರ್, ಬೆಂಡೆಕಾಯಿ, ಲೆಟ್ಯೂಸ್, ಹತ್ತರಕಿ ಪಲ್ಲೆ, ಮರಗೆಣಸು. ಗೆಣಸುಗಳು ದಪ್ಪ ಸ್ವಲ್ಪ ಉದ್ದವಾಗಿರುತ್ತೆ, ಬಟ್ ಮರಗೆಣಸು ಬಹಳ ಉದ್ದವಾಗಿರುತ್ತವೆ. ಮೆಥಿ ಲೀವ್ಸ್, ಮಿಡಿ ಸೌತೆಕಾಯಿ ಉದ್ದವಾಗಿರುತ್ತೆ, ಬಟ್ ಇದು ಸೇಮ್ ದಪ್ಪ ಹಾಗೆ ಸ್ವಲ್ಪ ಉದ್ದದಲ್ಲಿ ಇರುತ್ತವೆ. ಇದರ ಮೇಲೆ ನಾವು ಸ್ಪೈನ್ಸ್ಗಳು ನೋಡಬಹುದು. ಮಾತ್ ಬೀನ್, ನವಿಲುಕೋಸು, ನುಗ್ಗೆಕಾಯಿ, ನಟ್ಮಗ್, ಆನಿಯನ್, ಉಳ್ಳಾಗಡ್ಡಿ, ಒಣಮೆಣಸಿನಕಾಯಿ, ಪಾಲಕ್ ಪಲ್ಲೆ, ಇವು ಲೀವ್ಸ್ಗಳು. ಇವೆಲ್ಲ ಪಾಲಕ್ ಪಲ್ಲೆ ಲೀವ್ಸ್ಗಳು. ಬಟಾಣಿ, ಪಂಪ್ಕಿನ್, ಕುಂಬಳಕಾಯಿ, ರ್ಯಾಡಿಶ್, ಮೂಲಂಗಿ, ಕೆಂಪು ರಾಜಗಿರಿನಲ್ಲಿ ಡಿಫ್ರೆಂಟ್ ಕಲರ್ನಲ್ಲಿ ಇರುತ್ತವೆ, ಗ್ರೀನ್ ಹಾಗೂ ಇದು ರೆಡ್. ಮೇಲೆ ಹೀಗೆ ಕರ್ವ್ ಆಗಿವೆ ಅಲ್ಲ, ಇಲ್ಲಿ ಸೀಡ್ಸ್ಗಳನ್ನು ನೋಡಬಹುದು ನಾವು ಈ ಕರ್ವ್ನಲ್ಲಿ. ರಾಜಗಿರಿ, ಇಲ್ಲಿ ಗ್ರೀನ್ ಕಲರ್ ರಾಜಗಿರಿ ಇವೆ. ಸೌತೆಕಾಯಿ, ಸಿಹಿ ಗೆಣಸು, ಸೋರೆಕಾಯಿ ಉದ್ದವಾಗಿರುತ್ತೆ ಆ್ಯಂಡ್ ಎಂಡ್ ಪೋರ್ಷನಲ್ಲಿ ಹೀಗೆ ಸರ್ಕ್ಯುಲರ್ ಆಗಿ ಬಂದಿರುತ್ತದೆ. ಸುವರ್ಣಗಡ್ಡೆ, ಟೊಮ್ಯಾಟೊ, ತೊಂಡೆಕಾಯಿ, ಟರ್ನಿಪ್. ಈ ಟರ್ನಿಪ್ ಸೇಮ್ ಬೀಟ್ರೂಟ್ನಂತೆ ಇರುತ್ತದೆ, ಬಟ್ ಕಲರ್ ಚೇಂಜ್ ಆಗಿರುತ್ತೆ. ಬೀಟ್ರೂಟ್ನಲ್ಲಿ ಫುಲ್ ರೆಡ್ ಕಲರ್ನಾಗಿರುತ್ತದೆ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಎಲ್ಲ ವೆಜಿಟೇಬಲ್ಸ್, ಇನ್ಸ್ಟ್ರೂಮೆಂಟ್ಸ್ ಹಾಗೆ ಎಲ್ಲ ಟಾಪಿಕ್ಗಳನ್ನು ನಾವು ಮುಗಿಸಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ನಾವು ಮುಂದಿನ ಟಾಪಿಕ್ನಲ್ಲಿ ಬೇರೆ ವಿಡಿಯೋ ಮುಖಾಂತರ ಹೇಳುತ್ತೇನೆ. ಇದರಲ್ಲಿ ಮೇನ್ ಆಗಿ ಫ್ಲವರ್ಸ್ ಟಾಪಿಕ್, ವೆಜಿಟೇಬಲ್ಸ್, ಇನ್ಸ್ಟ್ರೂಮೆಂಟ್ಸ್ ಹಾಗೆ ಗ್ರೀನಿ ಲೀಫ್ ವೆಜಿಟೇಬಲ್ಸ್ ಎಲ್ಲ ಟಾಪಿಕ್ಗಳನ್ನು ಹಾಗೆ ಐಡೆಂಟಿಫಿಕೇಷನ್ ಸ್ಲೈಡ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಡಿಯೋ ಮುಖಾಂತರ ಬೇರೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳುತ್ತೇನೆ. ಆ್ಯಂಡ್ ನೀವು ಇನ್ನೂ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು
ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಯಾರಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರನ್ನು ಈ ವಿಡಿಯೋ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಆ್ಯಂಡ್ ನಾನು ಒಂದು ಟೆಲಿಗ್ರಾಮ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಅದರಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್ ಯಾವುದಾದರೂ ಅಪ್ಡೇಟ್ಸ್ ಏನಾದರೂ ಬಂದರೂ ನಾನು ಅದರಲ್ಲಿ ಕಳಿಸುತ್ತೇನೆ. ಹಾಗೆ ಈ ಎಲ್ಲ ಸ್ಲೈಡ್ಸ್ಗಳು, ಹಾಗೆ ಇಮೇಜಸ್, ಪೋಲ್ ಕ್ವಿಜ್ಗಳು, ಹಾಗೆ ಮುಂತಾದ ನಿಮಗೆ ಒಳ್ಳೆಯದು ಆಗಲಿ, ಹಾಗೆ ಫುಲ್ ಪ್ರಾಕ್ಟೀಸ್ ಆಗಲೆಂದು ಆ ಗ್ರೂಪ್ನಲ್ಲಿ ಕಳಿಸುತ್ತೇನೆ. ಆ ಗ್ರೂಪ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಕೆಳಗೆ ಕೊಟ್ಟಿದ್ದೇನೆ. ಆ ಗ್ರೂಪ್ಗೆ ನೀವು ಜಾಯಿನ್ ಆಗಬಹುದು. ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.